ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಪಬ್ಲಿಕ್ ಪ್ರಾಪರ್ಟಿ ಸೊಲ್ಯೂಷನ್ಸ್. ವೀಕ್ಷಕರೇ, ನಾನಿವತ್ತು ತೋರಿಸ್ತಕ್ಕಂಥ ಪ್ರಾಪರ್ಟಿ ಕಂಪ್ಲೀಟ್ ಇಂಡಿಪೆಂಡೆಂಟ್ ಪ್ರಾಪರ್ಟಿ, ರೆಂಟಲ್ ಇನ್ಕಮ್ ಬರ್ತಕ್ಕಂಥ ಪ್ರಾಪರ್ಟಿ. ಲೊಕೇಶನ್ ಬಂದು ಅಬ್ಬಿಗೆರೆ, ಲಕ್ಷ್ಮೀಪುರ ವಿಲೇಜ್ ಅಂತ ಹೇಳ್ಬೋದು. ಸೊ ನೋಡಿ, ನಾನು ಇವಾಗ ಎಲಿವೇಶನ್ ತೋರಿಸ್ತಾ ಇದ್ದೀನಿ ನಿಮಗೆ. ಎಷ್ಟು ನೀಟಾಗಿದೆ ಅಂತಂದರೆ ಕ್ಲಾಸ್ ವರ್ಕ್, ಆ್ಯಕ್ಚುಲಿ ತುಂಬ ಎಲಿವೇಶನ್ ಗ್ರ್ಯಾಂಡ್ ಆಗಿದೆ ಆ್ಯಂಡ್ ಈಸ್ಟ್ ಫೇಸ್ ಪ್ರಾಪರ್ಟಿ ಅಂತ ಹೇಳ್ಬೋದು. ಸೊ ನೀವೇನಾದರೂ ಈಸ್ಟ್ ಫೇಸ್ ಮನೆ ನೋಡ್ತಾ ಇದ್ದರೆ, ಈಸ್ಟ್ ಫೇಸ್ ತೊಗೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ, ಎಸ್ಪೆಷಲಿ ರೆಂಟೆಡ್ ಇನ್ಕಮ್ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ, ಡೆಫಿನೆಟಾಗಿ ಈ ಪ್ರಾಪರ್ಟಿನ ಪೂರ್ತಿಯಾಗಿ ನೋಡಿ ಆ್ಯಂಡ್ ಈ ಪ್ರಾಪರ್ಟಿನ ವಿಸಿಟ್ ಮಾಡಿ. ನಾನು ಇವಾಗ ಎಲಿವೇಶನ್ ಕಂಪ್ಲೀಟ್ ನಿಮಗೆ ತೋರಿಸಿದ್ದಾಯಿತು. ಈಗ ಇನ್ನೊಂದು ಆ್ಯಂಗಲ್ ನಿಮಗೆ ತೋರಿಸ್ತಾ ಇದ್ದೀನಿ. 30 ಫೀಟ್ ರೋಡ್ ಇದೆ ಫ್ರಂಟಲ್ಲಿ. ಆ್ಯಕ್ಚುಲಿ ಈಸ್ಟ್ ಫೇಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು 30 ಫೀಟ್ ರೋಡ್ ಇದೆ ಆ್ಯಕ್ಚುಲಾಗಿ. ಇದು ಕಂಪ್ಲೀಟ್ ನಿಮಗೆ ಬ್ಯಾಕ್ ಸೈಡ್ ಕೂಡ ರೋಡ್ ಇದೆ. ಸೊ ಬ್ಯಾಕ್ ಸೈಡ್ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಎಲಿವೇಶನ್ ಮತ್ತೊಮ್ಮೆ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೀಟ್ ವರ್ಕ್ ಅಂತ ಹೇಳ್ಬೋದು. ಕಂಪ್ಲೀಟ್ಲಿ ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿರ್ತಕ್ಕಂಥ ಪ್ರಾಪರ್ಟಿ. ನಾನು ಇವಾಗ ಬ್ಯಾಕ್ ರೋಡನ್ನು ನಿಮಗೆ ತೋರಿಸ್ತಕ್ಕೆ ಹೋಗ್ತಾ ಇದ್ದೀನಿ. ನಿಮಗೆ ಬ್ಯಾಕಲ್ಲೂ ಕೂಡ ರೋಡ್ ಇದೆ ಆ್ಯಕ್ಚುಲಾಗಿ. ಸೊ ಬ್ಯಾಕ್ ಸೈಡ್ ಕೂಡ ರೋಡ್ ಇದೆ. ಸೊ ಅದನ್ನು ನಿಮಗೆ ತೋರಿಸ್ಲಿಕ್ಕೆ ಹೋಗ್ತಾ ಇದೆ ನೋಡಿ. ಸೊ ಕಂಪ್ಲೀಟ್ ಇದೆ ಆ್ಯಕ್ಚುಲಿ ಲೇಔಟ್ ಎಂಟ್ರಿ ಇದು. ಸೊ ಎಂಟ್ರಿಯಿಂದ ನೀವು ಈ ಥರ ನೀವು ಎಂಟ್ರಿಯಿಂದ ಲೇಔಟ್ ಎಂಟ್ರಿ ಆ್ಯಕ್ಚುಲಿ. ಸೊ ಲೇಔಟ್ ಎಂಟ್ರಿಯಿಂದ ನಿಮಗೆ ಲೇಔಟ್ ಎಂಟ್ರಿ ನೋಡಿ. ಈಗ 30 ಫೀಟ್ ರೋಡ್ ಆ್ಯಕ್ಚುಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಬ್ಯಾಕ್ ಸೈಡ್ ಕೂಡ ಎಲಿವೇಶನನ್ನು ಮಾಡಿದ್ದಾರೆ. ಯಾಕೆಂದರೆ ಫ್ರಂಟು ಕೂಡ ನಿಮಗೆ ಎಲಿವೇಶನ್ ಇದೆ, ಬ್ಯಾಕ್ ಸೈಡ್ ಕೂಡ ಎಲಿವೇಶನ್ ಇದೆ. ತುಂಬ ಖರ್ಚು ಮಾಡಿದ್ದಾರೆ ಆ್ಯಂಡ್ ಕಂಪ್ಲೀಟ್ಲಿ ನಿಮಗೆ ನೀಟ್ ವರ್ಕ್ ಅಂತಲೇ ಹೇಳ್ಬೋದು. ನೀವೇನಾದರೂ ರೆಂಟಲ್ ಇನ್ಕಮ್ ಬರ್ತಕ್ಕಂಥ ನೋಡಿ. ನಾನು ಇವಾಗ ಅಲ್ಲಿ ತೋರಿಸ್ತಾ ಇದ್ದೀನಲ್ವಾ, ಬ್ಯಾಕ್ ಸೈಡ್ ನಿಮಗೆ ಒಂದು ಪಾರ್ಕಿಂಗ್ ವ್ಯೂವನ್ನು ಕೊಟ್ಟಿದ್ದಾರೆ. ಸೊ ಪಾರ್ಕಿಂಗ್ ವಿಂಡೋ ಅಂತ ಹೇಳ್ಬೋದು ಬ್ಯಾಕ್ ಸೈಡ್. ಅಲ್ಲಿ ನಿಮಗೆ ಫ್ಯೂಚರಲ್ಲಿ ಬೇಕು ಅಂದರೆ ನಿಮಗೆ ರೋಡ್ ಸೈಡ್ ಇರೋದ್ರಿಂದ ನಿಮಗೆ 2 ಶಾಪನ್ನು ಕೂಡ ಮಾಡ್ಕೋಬೋದು. ಅದಕ್ಕೆ ಸ್ಪೇಸನ್ನು ಕೊಟ್ಟಿದ್ದಾರೆ. ಸೊ ಬೇಕಾದ್ರೆ ನೀವು ಓಪನ್ ಮಾಡಿ ಮಾಡ್ಕೋಬೋದು. ನಾನು ಇವಾಗ ಎಲಿವೇಶನ್ ಗೇಟ್ ಅನ್ನೋದು ಆ್ಯಂಡ್ ಎಂಟ್ರೆನ್ಸಿಗೆ ಬರ್ತಾ ಇದ್ದೀನಿ. ಸೊ ಬನ್ನಿ, ಆಲ್ಮೋಸ್ಟ್ ನಿಮಗೆ MS ಗೇಟನ್ನು ನಾನು ತೋರಿಸ್ತಾ ಇದ್ದೀನಿ. ಸೊ ಪಾರ್ಕಿಂಗ್ ಎಂಟ್ರಿ ನಾನು ಇವಾಗ ನೋಡಿ. ಸ್ಪೇಷಿಯಸ್ ಆಗಿರ್ತಕ್ಕಂಥ ಪಾರ್ಕಿಂಗ್ ಆ್ಯಕ್ಚುಲಾಗಿ. ಆರಾಮಾಗಿ ನೀವು 2 ಕಾರ್ ಆರಾಮಾಗಿ ಪಾರ್ಕ್ ಮಾಡ್ಬೋದು. ಆ್ಯಂಡ್ ನಿಮಗೆ ಬೇಕಾದಷ್ಟು 2 ವೀಲರ್ ಅಂದರೆ ಸಾಕಷ್ಟು 2 ವೀಲರ್ ಕೂಡ ನೀವು ಪಾರ್ಕ್ ಮಾಡ್ಬೋದು ನೋಡಿ. ಮತ್ತೊಮ್ಮೆ ನಾನು ನಿಮಗೆ ಮತ್ತೊಂದು ವ್ಯೂನ ತೋರಿಸ್ತೀನಿ. ಪಾರ್ಕಿಂಗ್ ಎಷ್ಟು ವಿಶಾಲವಾಗಿದೆ, ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಓನ್ ಬೋರ್ವೆಲ್ ಇದೆ ಆ್ಯಕ್ಚುಲಾಗಿ. ನೀರಿಗೆ ಏನೂ ಸಮಸ್ಯೆ ಇಲ್ಲ. ನಾನು ಬೋರ್ವೆಲ್ ವ್ಯೂನ ಕೂಡ ನಿಮಗೆ ತೋರಿಸ್ತೀನಿ. ನಾನು ತೋರಿಸ್ತಾ ಇದೆ ನೋಡಿ. ಬೋರ್ವೆಲ್ ಇದೆ ಆ್ಯಕ್ಚುಲಾಗಿ. ಸಾಕಷ್ಟು ನೀರಿಗೆ ಕೊರತೆ ಇಲ್ಲ ಅಂತ ಹೇಳ್ಬೋದು. ಓನ್ ಬೋರ್ವೆಲ್ ಇದೆ. ಆ್ಯಂಡ್ ಗ್ರೌಂಡ್ ಫ್ಲೋರ್ ನಿಮಗೆ ಪಾರ್ಕಿಂಗ್ ವಿತ್ 1 BHK ಮನೆ ಇದೆ. ಸೊ 1 BHK ಮನೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಳಗಡೆ ಹೋಗ್ತಾ ಇದ್ದೀನಿ ಕೂಡ. ಕಂಪ್ಲೀಟ್ಲಿ ಸ್ನೇಹಿತರೆ ವುಡ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಫಾಲ್ ಸೀಲಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ತುಂಬ ಜೆನ್ಯೂನ್ ವರ್ಕ್ ಅಂತ ಹೇಳ್ಬೋದು. ಆ್ಯಂಡ್ ಒಳ್ಳೆ ಲೊಕೇಶನಲ್ಲಿ ಕೂಡ ಇದೆ. ಸಿಕ್ಕಾಪಟ್ಟೆ ರೆಂಟೆಡ್ ಸ್ಕೋಪ್ ಇರ್ತಕ್ಕಂಥ ಪ್ರಾಪರ್ಟಿ. ನಾನು ಅವಾಗಲೇ ನಿಮ್ಗೆ ಹೇಳಿದೆ, 55,000 to 60,000 ರೂಪಾಯಿ ಈ ಮನೆಗೆ ರೆಂಟಲ್ ಅಂತೂ ಖಂಡಿತವಾಗ್ಲೂ ಬರುತ್ತೆ. ಆ್ಯಂಡ್ ನೋಡಿ, ನಾನು ಕಿಚನ್ ನಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಕಿಚನ್ ಈ ಥರ ಇದೆ ಆ್ಯಕ್ಚುಲಾಗಿ. ಸೊ ಕಿಚನಿಂದ ಲಿವಿಂಗ್ ಏರಿಯಾ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ನಿಮಗೆ ಲಿವಿಂಗ್ ಏರಿಯಾ ಕೂಡ ಸ್ಪೇಷಿಯಸ್ ಆಗಿದೆ ಅಂತಲೇ ಹೇಳ್ಬೋದು. ನನಗೆ ಬ್ಯಾಕ್ ಸೈಡ್ ಹೋದರೆ ಒಂದು ಕಾಮನ್ ಬಾತ್ರೂಮ್ ಕೂಡ ಇದೆ. ಸೊ ಇಲ್ಲಿ ಒಳಗಡೆ ಒಂದು ಕಾಮನ್ ಬೆಡ್ರೂಮ್ ಕೂಡ ಇದೆ. ಸೊ ಕುಬೇರ್ ಮೇಲೇ ಬೆಡ್ರೂಮ್ ಕೂಡ ಇದೆ. ವಾಸ್ತು ಪ್ರಕಾರ ಕೂಡ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ವುಡ್ ವರ್ಕ್ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ವೆಂಟಿಲೇಷನ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಈಸ್ಟ್ ಫೇಸ್ ಡೋರು, ಈಸ್ಟ್ ಫೇಸ್ ಸೈಟು ಮತ್ತು ಈಸ್ಟ್ ಫೇಸ್ ಡೋರು ಮತ್ತೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈಸ್ಟ್ ಫೇಸ್ ಸೈಟು ಮತ್ತು ಈಸ್ಟ್ ಫೇಸ್ ಡೋರು. ಸೊ ಬನ್ನಿ, ಯು ಶೇಪ್ ಮೆಟ್ಲನ್ನು ಕೊಟ್ಟಿದ್ದಾರೆ. ಸೊ ಕೆಳಗಡೆ ಸೆಟ್ ಬ್ಯಾಕಲ್ಲಿ ನಾನು ನಿಮಗೆ ಮೆಟ್ಲು ಕೆಳಗಡೆ ಒಂದಷ್ಟು ಜಾಗವನ್ನು ಕೂಡ ಕೊಟ್ಟಿದ್ದಾರೆ. ಸೆಟ್ ಬ್ಯಾಕ್ ಎಷ್ಟು ಬಿಟ್ಟಿದ್ದಾರೆ ನೋಡೋಣ. ಆ್ಯಂಡ್ ನಿಮ್ಮ ಗ್ಯಾಸ್ ಪಾಯಿಂಟ್ಗಳನ್ನ ನೋಡ್ಬೋದು. ನೀವು 4 ಗ್ಯಾಸ್ ಪಾಯಿಂಟ್ಗಳು ಕೂಡ ಕಾಣಿಸ್ತಾ ಇದೆ ನೋಡಿ. ಸೊ ಬನ್ನಿ, ಸೆಟ್ ಬ್ಯಾಕ್ಸ್ ಆಲ್ಮೋಸ್ಟ್ ನಿಮಗೆ 1.5 ಫೀಟ್ ಇದೆ ಅಂತ ಅಂದ್ಕೊಳ್ತೀನಿ. ಸೊ ಇಲ್ಲಿಂದ ನಾನು ನಿಮಗೆ ಕಂಪ್ಲೀಟ್ ನಿಮಗೆ ಫಸ್ಟ್ ಫ್ಲೋರ್ಗೆ ಹೋಗೋಣ. ಬನ್ನಿ, ಫಸ್ಟ್ ಫ್ಲೋರಲ್ಲಿ ನಿಮಗೆ ಲಕ್ಸುರಿ ಡೂಪ್ಲೆಕ್ಸ್ ಮನೆ ಇದೆ. ಓನರ್ ಪರ್ಪಸ್ಗೆ ಕನ್ಸ್ಟ್ರಕ್ಟ್ ಮಾಡಿರ್ತಕ್ಕಂಥದ್ದು. ಅಥವಾ ಯಾರು ಇನ್ವೆಸ್ಟ್ ಮಾಡಿದ್ರೆ ನೀವು ಅದನ್ನು ಕೂಡ ರೆಂಟಲ್ಲಿ ಕೊಡ್ಬೋದು. ಸೊ ನೋಡ್ಬೋದು ನೀವು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ಬನ್ನಿ, ಫಸ್ಟ್ ಫ್ಲೋರ್ಗೆ ಹೋಗೋಣ. ನಾನು ಮುಂಚೆ ನಿಮ್ಗೆ ಹೇಳಿದೆ 1050 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರ್ತಕ್ಕಂಥ ಮನೆ ಇದು. ಈಸ್ಟ್ ಫೇಸ್ ಮನೆ. ಲೊಕೇಶನ್ ಬಂದು ಅಬ್ಬಿಗೆರೆ, ಲಕ್ಷ್ಮೀಪುರ ವಿಲೇಜ್ ಅಂತ ಹೇಳ್ತಾ ಇದ್ದೀನಿ. ಸೊ ನಿಯರ್ ಬೈ ವಿದ್ಯಾರಣ್ಯಪುರ ಕೂಡ ಅಂತ ಹೇಳ್ಬೋದು. ಆ್ಯಂಡ್ ನಿಯರ್ ಬೈ ಮತ್ತಿಕೆರೆ, ನಿಯರ್ ಬೈ PL ಸರ್ಕಲ್, ಆ್ಯಂಡ್ ನಿಯರ್ ಬೈ ಜಾಲಹಳ್ಳಿ ಮೆಟ್ರೋ ಸ್ಟೇಷನ್ ಅಂತ ಕೂಡ ಹೇಳ್ಬೋದು. ನಾನು ನಿಮಗೆ ಫಾಲ್ ಸೀಲಿಂಗನ್ನು ತೋರಿಸ್ತಾ ಇದ್ದೀನಿ. ನಾನು ನಿಮಗೆ ಫಸ್ಟ್ ಫ್ಲೋರಲ್ಲಿ ಇದ್ದೀನಿ. ಸೊ ಫಸ್ಟ್ ಫ್ಲೋರಲ್ಲಿ ನಿಮಗೆ 2 BHK ಮನೆ ಇದೆ. ವಿಶಾಲವಾಗಿರ್ತಕ್ಕಂಥ 2 BHK ಮನೆ ಇದೆ. ಟೀಕ್ ಫ್ರೇಮ್ ಆ್ಯಂಡ್ ಟೀಕ್ ಡೋರ್ ಕೂಡ ನೀವು ಗಮನಿಸ್ಬೋದು. ಆ್ಯಂಡ್ ಈ ಥರ ಸೆಟ್ ಬ್ಯಾಕ್ ಕೂಡ ನೋಡಿ, ಪ್ಯಾಸೇಜ್ ನೋಡಿ ಎಷ್ಟಿದೆ ನೋಡಿ. ಎಲ್ಲ ಕಡೆ ಮನೆಗಳು ಡೆವಲಪ್ಮೆಂಟ್ ಆಗಿದೆ. ಏರಿಯಾ ತುಂಬ ಚೆನ್ನಾಗಿದೆ. ಎಲ್ಲ ಮನೆಗಳು ಆಲ್ರೆಡಿ ಬಂದಿದೆ. ಸೊ ಇನ್ನೇನು ನಿಮಗೇನು ಒಂಟಿ ಮನೆ ಅಂತ ಅನಿಸಲ್ಲ. ಅಥವಾ ನೋಡಿ ಫಾಲ್ ಸೀಲಿಂಗ್ ಯಾವ ಥರ ಇದೆ ನೋಡಿ. ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಮಾಡಿದ್ದಾರೆ. ಆ್ಯಂಡ್ ಕ್ವಾಲಿಟಿ ವರ್ಕ್ ಅಂತ ಹೇಳ್ಬೋದು. ಸೊ ಫಾಲ್ ಸೀಲಿಂಗ್ ಇದು 2 BHK ಮನೆ. ಫಸ್ಟ್ ಫ್ಲೋರಲ್ಲಿ ನಾನು ಇದ್ದೀನಿ ಇವಾಗ. ಸೊ ವುಡ್ ವರ್ಕ್ ನೋಡಿ, TV ಕ್ಯಾಬಿನೆಟ್ ನೋಡಿ ಯಾವ ಥರ ಇದೆ. ಆ್ಯಂಡ್ ಗ್ರಾನೈಟ್ ನಿಮಗೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಗ್ರಾನೈಟನ್ನು ಕೂಡ ತುಂಬ ಚೆನ್ನಾಗಿ ಸೂಟ್ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಫಾಲ್ ಸೀಲಿಂಗ್ ಅಷ್ಟೇ ತುಂಬ ನೀಟ್ ವರ್ಕ್ ಅಂತ ಹೇಳ್ಬೋದು. ಆ್ಯಂಡ್ ಲಕ್ಸುರಿ ಲುಕ್ಕನ್ನು ಕೊಡ್ತಾ ಇದೆ ಆ್ಯಕ್ಚುಲಾಗಿ. ನೋಡಿ, ದೇವಮೂರಲ್ಲಿ ದೇವ್ರ ಮನೆ ಕೂಡ ಇದೆ ಅಂತ ಹೇಳ್ಬೋದು. ವಾಸ್ತು ಪ್ರಕಾರ ಮಾಡಿದ್ದಾರೆ. ಆ್ಯಂಡ್ ಟೀಕ್ ಫ್ರೇಮ್ ಆ್ಯಂಡ್ ಟೀಕ್ ಡೋರ್ ಕೂಡ ಇದೆ. ಅದನ್ನ ಪಾಲಿಶ್ ಕೂಡ ಮಾಡಬೇಕು. ಅಗೇನ್ ನಾನು ನಿಮಗೆ
ಲಿವಿಂಗ್ ಏರಿಯಾ ತೋರಿಸ್ಕೊಂಡು ಬನ್ನಿ ಈಗ ಬೆಡ್ರೂಮ್ ಹತ್ರ ಹೋಗೋಣ. ಬೆಡ್ರೂಮ್ ಯಾವ ಥರ ಮಾಡಿದರೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ತುಂಬ ಲಕ್ಸುರಿಯಸ್ ಮನೆ ರೀ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಾಗಿ ಈ ಮನೆ ಆಲ್ಮೋಸ್ಟ್ ನಿಮಗೆ 22,000 ಅಂತೂ ರೆಂಟಲ್ ಬರುತ್ತೆ. ನೀವು ರೆಂಟಲ್ ಕೊಡ್ತೀರಾ ಅಂದರೆ, ಅಥವಾ ನೀವು ಓನರ್, ನೀವು ಯಾರು ಬಿಲ್ಡಿಂಗ್ ಪರ್ಚೇಸ್ ಮಾಡ್ತೀರಾ ಅವ್ರು ಕೂಡ ಇರ್ಬೋದು. ಆ್ಯಂಡ್ ಕಿಚನ್ ಕ್ಯಾಬಿನೆಟ್ಸ್ ನೋಡಿ, ಕಿಚನ್ ಕೂಡ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಇಂಟೀರಿಯರ್ ಮಸ್ತಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲಕ್ಸುರಿಯಸ್ ಆಗಿ, ಸಿಂಪಲ್ ಆಗಿ, ನೀಟಾಗಿ ಅಂತಲೇ ಹೇಳ್ಬೋದು, ಅಷ್ಟು ನೀಟಾಗಿ ಮಾಡಿದ್ದಾರೆ. ಆ್ಯಂಡ್ ಸಾಕಷ್ಟು ಯುಟಿಲಿಟಿ ಸ್ಪೇಸ್ ಕೂಡ ಇದೆ, ನೋಡ್ಬೋದು ನೀವು. ಈ ಒಂದು ಕ್ಲಾಡಿಂಗ್ ಕೊಟ್ಟಿರಲ್ವ, ಅದು ಡಿಫ್ರೆಂಟಾಗಿ ಆ್ಯಕ್ಚುಲಿ 2 ಮಿಕ್ಸಿಂಗ್ ಕ್ಲಾಡಿಂಗ್ ಕೊಟ್ಟಿದ್ದಾರೆ, ಅದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಯುಟಿಲಿಟಿಯಿಂದ ಹೋದರೆ ನಿಮಗೆ ಕಿಚನ್ ವ್ಯೂ ಈ ಥರ ಇದೆ. ಸೊ ಅಗೇನ್ ನಾನು ನಿಮಗೆ ಲಿವಿಂಗ್ ಏರಿಯಾ ಅಥವಾ ಬೆಡ್ರೂಮ್ ಅಂತ ಹೇಳ್ಬೋದು. ಸೊ ಡೈನಿಂಗ್ ಹಾಲ್ನ ತೋರಿಸ್ತಾ ಇದ್ದೀನಿ, ಡೈನಿಂಗ್ ಹಾಲ್ ಕೂಡ ಇದೆ. ಸೊ ಆ್ಯಂಡ್ ಇಷ್ಟು ಲಿವಿಂಗ್ ಏರಿಯಾ. ಸೊ ಅಗೇನ್ ಆ್ಯಂಡ್ ಅಗೇನ್ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಆ್ಯಂಡ್ ಲಿವಿಂಗ್ ಏರಿಯಾ ಆದಮೇಲೆ ಆಲ್ಮೋಸ್ಟ್ ನಿಮಗೆ ಬೆಡ್ರೂಮ್ ವ್ಯೂವನ್ನು ತೋರಿಸೋಣ. ಬನ್ನಿ ಬೆಡ್ರೂಮ್ ಹೇಗಿದೆ ನೋಡೋಣ. ಸೊ ಇಲ್ಲಿ ನಿಮಗೆ 2 ಬೆಡ್ರೂಮ್ ಮನೆ ಇದೆ, ಕಾಮನ್ ಟಾಯ್ಲೆಟ್ ಕೂಡ ಇದೆ, ನೋಡ್ಬೋದು ನೀವು. ಆಲ್ಮೋಸ್ಟ್ ನಿಮಗೆ 10 ಫೀಟ್ವರೆಗೂ ಆಲ್ಮೋಸ್ಟ್ ನಿಮಗೆ ಕ್ಲಾಡಿಂಗನ್ನು ಕೊಟ್ಟಿದ್ದಾರೆ ಬಾತ್ರೂಮಲ್ಲಿ. ಇದು ಮಾಸ್ಟರ್ ಬೆಡ್ರೂಮ್ ಆ್ಯಕ್ಚುಲಾಗಿ ನೋಡಿ, ಕಂಪ್ಲೀಟ್ ವುಡ್ ವರ್ಕು, ಫಾಲ್ ಸೀಲಿಂಗು, ಸಾಕಷ್ಟು ವೆಂಟಿಲೇಷನ್. ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ನಿಮಗೆ ಬ್ಯಾಕ್ ಸೈಡ್ ವೆಸ್ಟ್ ಫೇಸ್ಗೆ ರೋಡ್ ಇರೋದ್ರಿಂದ ನಿಮಗೆ ರೂಮ್ಗಳಲ್ಲಿ ವೆಂಟಿಲೇಷನ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ವುಡ್ ವರ್ಕ್ ಕೂಡ ಕಲರ್ ಕಾಂಬಿನೇಷನ್ ಎಕ್ಸಲೆಂಟ್ ಅಂತ ಹೇಳ್ಬೋದು. ಆ್ಯಂಡ್ ಅಟ್ಯಾಚ್ ಬಾತ್ರೂಮ್ ನೋಡಿ ನೀವು, ಆಲ್ಮೋಸ್ಟ್ ಅಟ್ಯಾಚ್ ಬಾತ್ರೂಮ್ ನಿಮಗೆ ವಾಲ್ ಮೌಂಟೆಡ್ ಕಮೋಡ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಟೈಲ್ಸ್ ಕೂಡ ಗಮನಿಸ್ಬೋದು. ಆಲ್ಮೋಸ್ಟ್ ನಿಮಗೆ ಕಂಪ್ಲೀಟ್ ರೂಫ್ವರೆಗೂ ಟೈಲ್ಸನ್ನು ಕೊಟ್ಟಿದ್ದಾರೆ ಬಾತ್ರೂಮಲ್ಲಿ. ಆ್ಯಂಡ್ ವೆಂಟಿಲೇಷನ್ ಕೂಡ ಚೆನ್ನಾಗಿದೆ ಮಾಸ್ಟರ್ ಬೆಡ್ರೂಮ್ಗೆ. ಆ್ಯಂಡ್ ಅಗೇನ್ ನಾನು ನಿಮಗೆ ಸೆಕೆಂಡ್ ಬೆಡ್ರೂಮನ್ನು ತೋರಿಸ್ತೀನಿ, ಲಿವಿಂಗ್ ಏರಿಯಾ ತೋರಿಸ್ತಾ ಇದೆ ನೋಡಿ. ಈ ಥರ ಇದೆ ನಿಮಗೆ ಎಂಟ್ರೆನ್ಸಿಂದ ಬಂದರೆ ಈ ಥರ ಲಿವಿಂಗ್ ಏರಿಯಾ ಆ್ಯಂಡ್ ಕಾಮನ್ ಟಾಯ್ಲೆಟು. ಸೊ ಕಾಮನ್ ಟಾಯ್ಲೆಟ್ ಪಕ್ಕನೇ ಮತ್ತೊಂದು ಬೆಡ್ರೂಮ್ ಇದೆ. ಸೊ ಬೆಡ್ರೂಮ್ ನಂಬರ್ 2 ಅಂತ ಹೇಳ್ಬೋದು. ಇಲ್ಲೂ ಕೂಡ ವಿಶಾಲವಾದ ವಿಂಡೋ ಇದೆ. ಬ್ಯಾಕ್ ಸೈಡ್ ನಿಮಗೆ ರೋಡ್ ಇರೋದ್ರಿಂದ ವೆಂಟಿಲೇಷನ್ ಏನೂ ಕೊಡ್ತಾ ಇಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಗ್ರಾನೈಟ್ ಅಂತೂ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ವುಡ್ ವರ್ಕ್ ಕೂಡ ಅಷ್ಟೇ ಎಲ್ಲ ರೂಮ್ಗಳಿಗೂ ಸಪ್ರೇಟಾಗಿ ಡಿಸೈನ್ ಮಾಡಿದ್ದಾರೆ. ಫಾಲ್ ಸೀಲಿಂಗ್ ಕೂಡ ತುಂಬ ಸಪ್ರೇಟಾಗಿ ಡಿಸೈನ್ ಮಾಡಿದ್ದಾರೆ. ಒಂಥರ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಮನೆ. ಇದು ಒಂಥರ ನೀವು ಏನು ದುಡ್ಡು ಕೊಟ್ಟರು ಕೂಡ ಅದಕ್ಕೆ ವರ್ತ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಆ ಥರ ಇದೆ ನಿಮಗೆ ಕಂಪ್ಲೀಟ್ ವುಡ್ ವರ್ಕು. ಮತ್ತೊಮ್ಮೆ ನಾನು ನಿಮಗೆ ಬೆಡ್ರೂಮನ್ನು ತೋರಿಸ್ತಾ ಇದ್ದೀನಿ. ಆ್ಯಂಡ್ ಅಗೇನ್ ಬನ್ನಿ ಇವಾಗ ಕಿಚನ್ ವ್ಯೂ, ಡೈನಿಂಗ್ ಹಾಲ್. ಕಿಚನ್ ಮತ್ತು ಡೈನಿಂಗ್ ಹಾಲ್ ಎರಡೂ ಕೂಡ ಒಟ್ಟಿಗೆ ಇದೆ. ಸೊ ಅವಾಗಲೇ ಲೈಟ್ ಆನಲ್ಲಿರಲ್ಲ. ಮತ್ತೊಮ್ಮೆ ನಾನು ನಿಮಗೆ ಫಾಲ್ ಸೀಲಿಂಗ್ ಲೈಟ್ ಆನ್ ಮಾಡಿ ತೋರಿಸ್ತಾ ಇದ್ದೀನಿ. ಎಸ್, ನಾನು ನಿಮಗೆ ಇದು ಡೈನಿಂಗ್ ಹಾಲ್ ವಿತ್ ಓಪನ್ ಕಿಚನ್ ಅಂತ ಹೇಳ್ಬೋದು. ಆ್ಯಂಡ್ ಆ್ಯಕ್ಚುಲಿ ಹಾಲ್ಗೇನು ಕಾಣಿಸ್ತವೆ ನಿಮಗೆ. ಸೊ ಸ್ಪೆಷಲಾಗಿ ಒಂಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ. 1050 ಸ್ಕ್ವೇರ್ ಫೀಟಲ್ಲಿ ಆ್ಯಕ್ಚುಲಿ ನೋಡಿ, ಇದೆಲ್ಲ ಟೆಂಡಮ್ ಕ್ವಾಲಿಟಿ ಅಂತ. ಟೆಂಡಮಲ್ಲಿ ಅವರು ಕಿಚನ್ ಕ್ಯಾಬಿನೆಟ್ಸ್ನ ಮಾಡಿದ್ದಾರೆ, ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ನೋಡಿ, ಕಂಪ್ಲೀಟ್ ಎಲ್ಲ ಕಡೆ ಬಾಕ್ಸ್ ಇದೆ. ಸಾಕಷ್ಟು ಸ್ಪೇಷಿಯಸ್ ಆಗಿರ್ತಕ್ಕಂಥ ಕಿಚನ್ನು, ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ಬೇಕಾದಷ್ಟು ಜಾಗ ಕೂಡ ಇದೆ. ಆ್ಯಂಡ್ ಅಗೇನ್ ಲಿವಿಂಗ್ ಏರಿಯಾ ನೀವು ಗಮನಿಸ್ಬೋದು. ಎಲ್ ಶೇಪಲ್ಲಿ ನೀವು ಸೋಫಾ ಹಾಕ್ಕೊಂಡ್ರು ಕೂಡ ಟಿವಿಗೆ ನೀಟಾಗಿರುತ್ತೆ. ಮತ್ತು UPS ಪಾಯಿಂಟ್ಗಳು, ಒಂದಷ್ಟು ಸಿಟ್ಔಟ್ಗಳು, ಏನೇನು ಬೇಕೋ ಎಲ್ಲವನ್ನು ಕೊಟ್ಟಿದ್ದಾರೆ. ಸೊ ನೋಡಿ, ಸಾಕಷ್ಟು ಸೆಟ್ ಬ್ಯಾಕ್ಸ್ ಇದೆ. ಆಲ್ಮೋಸ್ಟ್ ನಿಮಗೆ 4 ಫೀಟ್ವರೆಗೂ ಸೆಟ್ ಬ್ಯಾಕನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಅಗೇನ್ ಬನ್ನಿ ಇವಾಗ ನಾನು ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ರೈಸಿಂಗ್ ಅಷ್ಟು ನಿಮಗೆ ಆಲ್ಮೋಸ್ಟ್ ನಿಮಗೆ 6.5 ಇದೆ. ತುಂಬ ಏನು ಕಂಜೆಸ್ಟೆಡ್ ಅಂತ ಅನ್ಸಲ್ಲ, ಆರಾಮಾಗಿ ಹೊತ್ಕೊಂಡು ಹೋಗ್ಬೋದು ನೀವು. ಆ್ಯಂಡ್ ಲಗೇಜ್ ಕೂಡ ಆರಾಮಾಗಿ ಕ್ಯಾರಿ ಮಾಡ್ಬೋದು ಅಂತ ಹೇಳ್ತೀನಿ. ಇಲ್ಲಿ ನಿಮಗೆ ಸ್ಪೇಷಿಯಸ್ ಆಗಿರೋ 2 BHK ಮನೆ ಇದೆ, ಸಾರಿ 1 BHK ಮನೆ ಇದೆ. ಎರಡೂ ಕೂಡ 1 BHK ಮನೆ ಇದೆ. ಆ್ಯಂಡ್ ನಾನು 1 BHK ಮನೆ ತೋರಿಸ್ತಾ ಇದ್ದೀನಿ. ಸೊ ನೋಡಿ, 1 BHK ಮನೆ ಒಳಗಡೆ ಹೋಗ್ತೀನಿ. ಇಲ್ಲೂ ಕೂಡ ಕಂಪ್ಲೀಟ್ ನಿಮಗೆ ಎಂಡ್ ಟು ಎಂಡ್ ನಿಮಗೆ ಎಲ್ಲ ಫಾಲ್ ಸೀಲಿಂಗನ್ನು ಮಾಡಿದ್ದಾರೆ, ವುಡ್ ವರ್ಕನ್ನು ಮಾಡಿದ್ದಾರೆ. ಒಂದು ಕಾಮನ್ ಬಾತ್ರೂಮ್ ಕೂಡ ಇದೆ. ಅಂದರೆ 2 BHK ಮನೆ ಮಾಡ್ಬೋದಾಗಿತ್ತು, ಬಟ್ ತುಂಬ ಚಿಕ್ಕದಾಗುತ್ತೆ ಅಂತ ಹೇಳ್ಬಿಟ್ಟು ಇವರು 1 BHKನ ತುಂಬ ಸ್ಪೇಷಿಯಸ್ ಆಗಿ ಮಾಡಿದರೆ. ಅಲ್ಲೇ ಒಂದು ಪೂಜಾ ರೂಮ್ ಕೂಡ ಇದೆ ಆ್ಯಂಡ್ ಈಸ್ಟ್ ವೆಸ್ಟ್ ಡೋರ್ ಕೂಡ ಇದೆ. ಸೊ ಕಿಚನ್ ಗಮನಿಸ್ಬೋದು ನೀವು, ಕಂಪ್ಲೀಟ್ಲಿ ನಿಮಗೆ ಎಲ್ಲ ಕಿಚನ್ ಕ್ಯಾಬಿನೆಟ್ಸ್ಗಳೆಲ್ಲವನ್ನು ಕೂಡ ಮಾಡಿದ್ದಾರೆ. ಆಲ್ಮೋಸ್ಟ್ ಇದು ಕೂಡ ನಿಮಗೆ 9,000 ರೆಂಟ್ ಬರ್ಬೋದು ಅಂತ ಹೇಳ್ಬೋದು. 9,000 ಎಕ್ಸ್ಪೆಕ್ಟೇಷನ್ ಇದೆ ಆ್ಯಕ್ಚುಲಾಗಿ, ಯಾಕೆಂದರೆ ಅಷ್ಟು ಸ್ಪೇಷಿಯಸ್ ಆಗಿದೆ. ಪ್ರತಿ 1 BHK ಮನೆಗೆ ನಿಮಗೆ 9,000 ಅಂತೂ ಕಣ್ಣು ಮುಚ್ಕೊಂಡು ರೆಂಟ್ ಕೊಡ್ತಾರೆ. 2 BHK ಮನೆ ನೀವಿರ್ಬೋದು ಅಥವಾ ರೆಂಟಿಗೆ ಕೊಡ್ತೀರಾ ಅಂದರೂ ಕೂಡ ಆಲ್ಮೋಸ್ಟ್ ನಿಮಗೆ 20,000 ಅಂತೂ ಆರಾಮಾಗಿ ಬರುತ್ತೆ. ಆ್ಯಂಡ್ ಈ ಮನೆ ನೀವು ಪರ್ಚೇಸ್ ಮಾಡಿ ನೋಡಿ, ಪೂಜಾ ರೂಮ್ ವುಡ್ ವರ್ಕಲ್ಲೇ ಮಾಡಿದ್ದಾರೆ. ಸೊ ಇದು ಒಂಥರ ಮೋಸ್ಟ್ಲಿ ನಿಮಗೆ ಅದು ಗಂಟೆ ಏನಾದರೂ ಕೊಡ್ಬೋದು ಆ್ಯಂಡ್ ಫೈನಲ್ ಟಚಪ್ ಏನಾದರೂ ಕೊಡ್ಬೋದು. ಸೊ ಅದು ಕೂಡ ಒಂದು ಸಿಂಪಲಾಗಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ವಿಂಡೋ ಕೂಡ ಸಾಕಷ್ಟು ಈಸ್ಟ್ ಫೇಸ್ ಮನೆಗೆ ಆಲ್ಮೋಸ್ಟ್ ನಿಮಗೆ ಬೆಳಕಂತೂ ಕೊಡ್ತಾ ಇಲ್ಲ. ನೋಡಿ, ಕಾಮನ್ ಬಾತ್ರೂಮ್ ಇದೆ ಇಲ್ಲಿ. ಸೊ ಕಾಮನ್ ಬಾತ್ರೂಮ್ ಆಲ್ಮೋಸ್ಟ್ ನಿಮಗೆ ನೋಡಿ ಇಲ್ಲಿ 8 ಫೀಟ್ವರೆಗೂ ನಿಮಗೆ ಕ್ಲಾಡಿಂಗನ್ನು ಕೊಟ್ಟಿದ್ದಾರೆ. ವೆಂಟಿಲೇಷನ್ ಕೂಡ ಅಷ್ಟೇ. ಆ್ಯಂಡ್ ಬಾತ್ರೂಮ್ ಕೂಡ ಸ್ಪೇಷಿಯಸ್ ಇದೆ. 4/7 ಆಲ್ಮೋಸ್ಟ್ 4.5/7 ಅಂತೂ ಇರ್ಬೋದು ಅದು. ಆ್ಯಂಡ್ ಮಾಸ್ಟರ್ ಬೆಡ್ರೂಮ್ ಇದು. ಇಲ್ಲೂ ಕೂಡ ವುಡ್ ವರ್ಕ್ ನೋಡಿ ಗಮನಿಸ್ಬೋದು ನೀವು. ವುಡ್ ವರ್ಕ್ ಆ್ಯಂಡ್ ನಿಮಗೆ ಬ್ಯಾಕ್
ಸೈಡ್ ವಿಂಡೋ. ನಿಮಗೆ ಅಡ್ವಾಂಟೇಜ್ ಮತ್ತೆ ಮತ್ತೆ ನಿಮ್ಗೆ ಹೇಳ್ತಾ ಇದ್ದೀನಿ, ಇಲ್ಲಿ ಎರಡೂ ಕಡೆ ರೋಡ್ ಇದೆ. ನನಗೆ ಫ್ರಂಟ್ ಈಸ್ಟ್ ಫೇಸ್ ಕೂಡ 30 ಫೀಟ್ ರೋಡ್ ಇದೆ, ವೆಸ್ಟ್ ಫೇಸು ಕೂಡ 30 ಫೀಟ್ ರೋಡ್ ಇದೆ. ಹಾಗಾಗಿ ಈ ಮನೆಗೆ ನಿಮಗೆ ಗಾಳಿ ಬೆಳಕಿಗಂತೂ ಕೊಡ್ತಾ ಇಲ್ಲ. ಆ್ಯಂಡ್ ಒಂಥರ ಸ್ಪೆಷಲ್ ಆಗಿದೆ ಆ್ಯಂಡ್ ನೀಟಾಗಿ ಡಿಸೈನ್ ಮಾಡಿದ್ರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗ ಬನ್ನಿ ಕಾರ್ನರ್ ನೋಡಿ, ಈ ಫ್ರಂಟಲ್ಲಿ ನಿಮಗೆ ಗ್ಲಾಸ್ ಬರ್ಬೋದು ಅಂತ ಅನಿಸುತ್ತೆ ಮೋಸ್ಟ್ಲಿ. ಸೊ ಕ್ಲಾಡಿಂಗ್ ನಿಮಗೆ ಆಲ್ಮೋಸ್ಟ್ ಗ್ರಾನೈಟಿಂದ ಫಿನಿಶ್ ಮಾಡಿದ್ದಾರೆ. ಆಲ್ಮೋಸ್ಟ್ ನಿಮಗೆ 6 ಇಂದ 8 ಇಂಚ್ ಫಿನಿಶಿಂಗ್ ಇದೆ. ಅದು ಆ್ಯಕ್ಚುಲಿ ಥಿಕ್ನೆಸ್ ನಿಮಗೆ ಗ್ಲಾಸ್ ಹಾಕಿದ್ರೆ ತುಂಬ ಚೆನ್ನಾಗಿ ಕೂತ್ಕೊಳ್ಬೋದು. ಆ್ಯಂಡ್ ಅಗೇನ್ ನಿಮಗೆ ಮತ್ತೊಂದು 1 BHK ಮನೆ ತೋರಿಸ್ತಾ ಇದ್ದೀನಿ. ಲಾಸ್ಟ್ ಮನೆ ಮೇಲೆ ಟೆರೆಸ್ ಮೇಲೆ ಇನ್ನೊಂದು ಮನೆ ಇದೆ, ಕಾರ್ನರ್ ಮನೆ ಅಂತ ಹೇಳ್ಬೋದು ಈ ಮನೆ. ಆ್ಯಕ್ಚುಲಿ ಇದು ಕೂಡ ನೋಡಿ ಕಂಪ್ಲೀಟ್ಲಿ ವುಡ್ ವರ್ಕು, TV ಕ್ಯಾಬಿನೆಟು, ಕಿಚನ್ನು ನೋಡಿ. ಇಲ್ಲೂ ಕೂಡ ಸೇಮ್ ನೀವು ಆ ಕಡೆ ಏನು ನೋಡಿದರೆ ಅದೇ TV ಕ್ಯಾಬಿನೆಟು, ಅದೇ ವುಡ್ ವರ್ಕು, ಅದೇ ಕಿಚನ್ ಕ್ಯಾಬಿನೆಟ್ಗಳನ್ನ ಮಾಡಿದ್ದಾರೆ. ಅಲ್ಲೇ ಒಂದು ದೇವ್ರ ಮನೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ 1 BHK ಅನಿಸಿದ್ರು ಕೂಡ ತುಂಬ ಸ್ಪೇಷಿಯಸ್ ಆಗಿದೆ. ಲಿವಿಂಗ್ ಏರಿಯಾ ನಿಮಗೆ ಸೋಫಾ ಹಾಕ್ಕೊಂಡ್ರೆ ಆರಾಮಾಗಿ ಕಂಫರ್ಟಬಲ್ ಅಂತ ಅನಿಸುತ್ತೆ ನಿಮಗೆ. ನೋಡಿ ಇಲ್ಲೂ ಕೂಡ ವಾಷಿಂಗ್ ಮಿಷಿನ್ ಪಾಯಿಂಟ್ ಇದೆ. ಅಗೇನ್ ನಿಮಗೆ ಆಲ್ಮೋಸ್ಟ್ ನಿಮಗೆ ಒಂದು ಬಾತ್ರೂಮನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಿಮಗೆ 8 ಫೀಟ್ ಕ್ಲಾಡಿಂಗನ್ನು ಕೊಟ್ಟಿದ್ದಾರೆ. ವೆಂಟಿಲೇಷನ್ ಕೂಡ ಏನೂ ಕೊಡ್ತಾ ಇಲ್ಲ. ವೆಂಟಿಲೇಷನ್ ಆರಾಮ್, ಬಾತ್ರೂಮ್ನ ವೆಂಟಿಲೇಷನ್ನು ಬೆಳಕು ತುಂಬ ಚೆನ್ನಾಗಿದೆ. ಆ್ಯಂಡ್ ಅಗೇನ್ ಮಾಸ್ಟರ್ ಬೆಡ್ರೂಮು ಸೇಮ್ ಟು ಸೇಮ್ ಡಿಸೈನ್. ಇದು ಕೂಡ ಲಕ್ಸುರಿ ಲುಕ್ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಇದು ಕೂಡ ಆಲ್ಮೋಸ್ಟ್ 9 ರಿಂದ 10 ಸಾವಿರ ಬಾಡಿಗೆ ಬರುತ್ತೆ ಸ್ನೇಹಿತರೆ. ಸೊ ಈ ಮನೆ ನೀವು ಪರ್ಚೇಸ್ ಮಾಡಿದ್ರೆ ರೆಂಟಲ್ ಅಂತೂ ಸಿಕ್ಕಾಬಟ್ಟೆ ಅಂತ ಹೇಳ್ಬೋದು. ಯಾಕಂದರೆ 1 BHK ಯಾವತ್ತೂ ಡಿಮ್ಯಾಂಡ್ ಇರುತ್ತೆ ನಿಮಗೆ. 2 BHK ಸ್ವಲ್ಪ ಕಮ್ಮಿ ಡಿಮ್ಯಾಂಡ್ ಅಂತ ಹೇಳ್ಬೋದು. ಯಾಕಂದರೆ 1 BHK ನಿಮ್ಗೆ ಆಲ್ಮೋಸ್ಟ್ ಇವಾಗ ನ್ಯೂಕ್ಲಿಯರ್ ಫ್ಯಾಮಿಲಿ ಜಾಸ್ತಿ, ಗಂಡ ಹೆಂಡತಿ ಮಗು ಇರೋದ್ರಿಂದ ಆಲ್ಮೋಸ್ಟ್ ನಿಮಗೆ 1 BHK ತುಂಬ ಜನ ಪ್ರಿಫರ್ ಮಾಡ್ತಾರೆ. ಆ್ಯಂಡ್ ತುಂಬ ಜನ ಬರ್ತಾರೆ ಕೂಡ. ಹೇಗೆ ನಾನು ಇವಾಗ ನೆಕ್ಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಈಗ 3rd ಫ್ಲೋರಲ್ಲಿ ನಿಮಗೆ ಇಲ್ಲೂ ಕೂಡ 1 BHK ಮನೆ ಇದೆ. ಗ್ರಾನೈಟ್ ಆ್ಯಕ್ಚುಲಿ ಲಪತ್ರ ಗ್ರಾನೈಟ್ ಅಂತ ಹೇಳ್ಬೋದು. ನಿಮಗೆ ಆಂಟಿಸ್ಕಿಡ್ ಗ್ರಾನೈಟ್ಗಳು, ನೀರು ಬಿದ್ದರೆ ಜಾರೋದಿಲ್ಲ. 3 ಫೀಟ್ ನಿಮಗೆ ಆಲ್ಮೋಸ್ಟ್ ವಿಡ್ತ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ ಎಲಿವೇಷನ್ ಲೈಟಿಂಗ್ಸ್ ಕೂಡ ಅಷ್ಟೇ ತುಂಬ ಸಿಂಪಲ್ ಆಗಿ ತುಂಬ ನೀಟಾಗಿ ಮಾಡಿದ್ದಾರೆ. ಆ್ಯಂಡ್ ಕಂಪ್ಲೀಟ್ಲಿ ಟೆರೆಸ್ ಮೇಲೆ ಇದ್ದೀನಿ. ಟೆರೆಸ್ ನಿಮಗೆ ಇಲ್ಲೂ ಕೂಡ ಒಂದು ಮನೆ ಇದೆ, 1 BHK ಮನೆ ಇದೆ. ಅಂದರೆ ನಿಮಗೆ 1 BHK ಮನೆ ಮುಂದ್ಗಡೆ ಟೆರೆಸ್ ಜಾಗ ಇರುತ್ತೆ, ಒಂದಷ್ಟು ಪ್ರೈವೇಸಿ ಇರುತ್ತೆ ಈ ಮನೆಗೆ ಬಂದವ್ರಿಗೆ. ಸೊ ಆ್ಯಕ್ಚುಲಿ ಟೆರೆಸ್ ಮೇಲೆ ಇರ್ತಕ್ಕಂಥ ಮನೆಗಳಿಗೆ ಯಾವಾಗಲೂ ಒಂದು ವ್ಯಾಲ್ಯೂ ಇದ್ದೇ ಇರುತ್ತೆ. ಮತ್ತು ರೆಂಟ್ ಜಾಸ್ತಿ, ಯಾಕಂದರೆ ಡಿಸ್ಟರ್ಬೆನ್ಸ್ ಇರಲ್ಲ ನಿಮಗೆ. ಆಲ್ಮೋಸ್ಟ್ ಟೆರೆಸ್ ಮೇಲೆ ಯಾರೂ ಬಂದು ನಿಮ್ಗೆ ಡಿಸ್ಟರ್ಬೆನ್ಸ್ ಮಾಡಲ್ಲ. ನಾನು ನಿಮಗೆ ಟೆರೆಸ್ ಮೇಲೆ ಇರ್ತಕ್ಕಂಥ 1 BHK ಮೇಲೆ ತೋರಿಸ್ತಾ ಇದ್ದೀನಿ. ಇದೂ ಕೂಡ ನಿಮಗೆ ಕಂಪ್ಲೀಟ್ಲಿ ಫಾಲ್ಸ್ ಸೀಲಿಂಗ್, ವುಡ್ ವರ್ಕ್, ಕಿಚನ್ ಕ್ಯಾಬಿನೆಟ್ಸ್, ಅಟ್ಯಾಚ್ ಬಾತ್ರೂಮ್ ಎಲ್ಲನೂ ಇದೆ. ಆ್ಯಕ್ಚುಲಾಗಿ ನೋಡ್ಬೋದು ನಿಮಗೆ ಕಿಚನ್ ಕ್ಯಾಬಿನೆಟ್ಸ್ ಯಾವ ಥರ ಇದೆ. ಕಂಪ್ಲೀಟ್ ನಿಮ್ಮ ಕೆಳಗಡೆ ಏನು ನೋಡಿದ್ದೀರಾ ಸೊ ಅದೇ ಥರ ಕಿಚನ್ ಕ್ಯಾಬಿನೆಟ್ಸ್ಗಳು ಮಾಡಿದ್ದಾರೆ. ಸ್ಟೋರೇಜ್ಗೆ ಎಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ಫಾಲ್ ಸೀಲಿಂಗ್, TV ಕ್ಯಾಬಿನೆಟ್ ಗಮನಿಸ್ಬೋದು ನೀವು. ನೋಡಿ ಲಿವಿಂಗ್ ಏರಿಯಾ ನನಗೆ ಕುಬೇರ್ ಮೂಲೆ ಹೋದೆ ಅಂತಂದರೆ ಸೊ ಒಂದು ಬಾತ್ರೂಮನ್ನು ನೀವು ನೋಡ್ಬೋದು. ಆ್ಯಂಡ್ ಬೆಡ್ರೂಮ್ ಕೂಡ ಇದೆ. ಇದು ಕೂಡ ನಿಮಗೆ 8 ಫೀಟ್ ಕ್ಲಾಡಿಂಗನ್ನು ಕೊಟ್ಟಿದ್ದಾರೆ. ವೆಂಟಿಲೇಷನ್ ತುಂಬ ಚೆನ್ನಾಗಿದೆ. ಸೊ ಬಾತ್ರೂಮ್ ಕೂಡ ತುಂಬ ಸ್ಪೇಷಿಯಸ್ ಆಗಿ ವಿಶಾಲವಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹೇಗೆ ನಮಗೆ ರೂಮನ್ನು ಕಂಫರ್ಟಬಲ್ ಆಗಿ ಡಿಸೈನ್ ಮಾಡಿದ್ದಾರೆ. ಸಾಕಷ್ಟು ಜಾಗ ಇದೆ. ಆ್ಯಂಡ್ ವಿಂಡೋ ವೆಂಟಿಲೇಷನ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನಾನು ಮೊದಲೇ ಹೇಳಿದೆ ನಿಮಗೆ, ಇದು ನಿಮಗೆ ಟೋಟಲ್ 4 1 BHK ಇದೆ. 4 1 BHK ಬೆಡ್ರೂಮ್ ಇದೆ. 4 ಮನೆಗಳಿದೆ 1 BHKದು. ಆ್ಯಂಡ್ 2 BHK 1 ಮನೆ ಇದೆ. ಟೋಟಲ್ ನಿಮಗೆ 5 ಮನೆ ಇರ್ತಕ್ಕಂಥ ಪ್ರಾಪರ್ಟಿ. 1050 ಅಡಿ ಅಂದರೆ 1050 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗು. ಆ್ಯಂಡ್ ಈಸ್ಟ್ ಫೇಸ್ ಬಿಲ್ಡಿಂಗು ಆ್ಯಂಡ್ ವೆಸ್ಟ್ ಫೇಸ್ ಕೂಡ ರೋಡ್ ಇದೆ. ಈಸ್ಟ್ ಫೇಸ್ಗೂ ರೋಡ್ ಇದೆ ನಿಮಗೆ. ಸೊ ತುಂಬ ಲಕ್ಸುರಿ ಕ್ವಾಲಿಟಿಯಾಗಿ ಮಾಡೋದು, ತುಂಬ ಚೆನ್ನಾಗಿ ಕಟ್ಟಿರ್ತಕ್ಕಂಥ ಮನೆ. ಆ್ಯಕ್ಚುಲಿ ನಿಮ್ಗೆ ಇಲ್ಲಿ ಕಂಪ್ಲೀಟ್ ನಾನು ಇವಾಗ MS ಲ್ಯಾಡರ್ ಹತ್ಕೊಂಡು ನಾನು ಇವಾಗ ಕಂಪ್ಲೀಟ್ ಟೆರೆಸ್ ಮೇಲೆ ಬಂದಿದ್ದೀನಿ. ಸೊ ನೋಡಿ ಟೆರೆಸ್ ವ್ಯೂ ಈ ಥರ ಇದೆ. ಸೊ ನೋಡಿ ಏರಿಯಾ ಒಂದು ಸೈಡ್ ನಿಮಗೆ ಕಂಪ್ಲೀಟಾಗಿ ವ್ಯೂ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಪ್ರಾಪರ್ಟಿ, ಎಲ್ಲೋ ಇರ್ತಕ್ಕಂಥ ಪ್ರಾಪರ್ಟಿ ಎಲ್ಲ BBMP ಈ ಖಾತಾ ಆಗಿರ್ತಕ್ಕಂಥ ಪ್ರಾಪರ್ಟಿ, DC ಕನ್ವರ್ಷನ್ ಆಗಿರ್ತಕ್ಕಂಥ ಪ್ರಾಪರ್ಟಿ ಆ್ಯಂಡ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ಅಂತಲೇ ಹೇಳ್ಬೋದು. ಸೊ ನೋಡಿ ಎಲ್ಲ ಕಡೆ ಮನೆಗಳು ಯಾವ ಥರ ನಿಧಾನ ನಾನು ಫೋಕಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಸರ್ ಮನೆ. ನೀವೇನಾದರೂ ರೆಂಟಲ್ ಇನ್ಕಮ್ ಬರ್ತಕ್ಕಂಥ ಪ್ರಾಪರ್ಟಿನ ನೋಡ್ತಾ ಇದ್ದರೆ 55 ರಿಂದ 60 ಸಾವಿರ ತಿಂಗಳಿಗೆ ನನಗೆ ಬೇಕು ಬಾಡಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅನ್ನೋರಾದರೆ, ಅಥವಾ ನಾವು ಇದ್ಕೊಂಡು ಒಂದು 35-40,000 ರೆಂಟಲ್ ಬರಬೇಕು ಅಂತ ನೀವೇನಾದ್ರು ಯೋಚನೆ ಮಾಡ್ತಾ ಇದ್ದರೆ ಸೊ ಕಣ್ಣು ಮುಚ್ಕೊಂಡು ಈ ಪ್ರಾಪರ್ಟಿನ ನೀವು ವಿಸಿಟ್ ಮಾಡ್ಬೋದು ಆ್ಯಂಡ್ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಪ್ರೈಸ್ ಬಗ್ಗೆ ಹೇಳೋದಾದರೆ ನಿಮಗೆ 1,80,00,000 ನೆಗೋಷಿಯೇಷನ್ ಅಂತ ಹೇಳ್ಬೋದು. 1,80,00,000 ನೆಗೋಷಿಯಬಲ್ ಅಂತ ಹೇಳ್ಬೋದು. ಈ ಪ್ರಾಪರ್ಟಿ ಪ್ರೈಸ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 1,80,00,000 ನೆಗೋಷಿಯಬಲ್. ವೀಕ್ಷಕರೇ, ನಿಮಗೆ 1,80,00,000 ಇನ್ವೆಸ್ಟ್ ಮಾಡಿದ್ರೆ ಫ್ಯೂಚರಲ್ಲಿ ಒಂದು 60 ಸಾವಿರ ಬಾಡಿಗೆ ಬರುತ್ತೆ ಅಂದರೆ ಕಣ್ಣು ಮುಚ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ಬನ್ನಿ, ಈ ಪ್ರಾಪರ್ಟಿ ಅಡ್ವಾಂಟೇಜ್ ಹೇಳಬೇಕಪ್ಪ ಅಂತಂದರೆ ನಿಮಗೆ ಆಲ್ಮೋಸ್ಟ್ ಜಾಲಹಳ್ಳಿ ಮೆಟ್ರೋ ಸ್ಟೇಷನ್ಗೆ ಒಂದು 5 ರಿಂದ 6 ಕಿಲೋಮೀಟರ್ ಆಗ್ಬೋದು ಅಂತ ಹೇಳ್ತೀನಿ. ಆ್ಯಂಡ್ ವಿದ್ಯಾರಣ್ಯಪುರ ಸಿಟಿ ಕೂಡ ತುಂಬ ಹತ್ರ, ಆ್ಯಂಡ್ ಯಲಹಂಕಗೂ ಕೂಡ ತುಂಬ ಹತ್ರ, ಈ ಕಡೆ ಅಬ್ಬಿಗೆರೆಗೆ ತುಂಬ ಹತ್ರ, ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ಗೆ ತುಂಬ ಹತ್ರ ಆಗ್ತದೆ, ಮತ್ತು ತುಮಕೂರು ರೋಡ್ಗೆ ಬೇಗ ಕನೆಕ್ಟಿವಿಟಿ ಸಿಗುತ್ತೆ ನಿಮಗೆ. ಸೊ ಆ್ಯಂಡ್ ಏರ್ಪೋರ್ಟ್ ರೋಡ್ಗೆ ಆಲ್ಮೋಸ್ಟ್ ನಿಮಗೆ ಒಂದು 45 to 1 ಅವರಲ್ಲಿ ನೀವು ಏರ್ಪೋರ್ಟ್ ರೀಚ್ ಆಗ್ಬೋದು ಅಂತ ಹೇಳ್ಬೋದು. ಆ್ಯಂಡ್ ಸುತ್ತಮುತ್ತ ನಿಮಗೆ BDA ಲೇಔಟ್ ಡೆವಲಪ್ಮೆಂಟ್ ಆಗಿದೆ. ಶಿವರಾಮ್ ಕಾರ್ ಅಂತ BDA ಲೇಔಟ್ ನೀವು ಕೇಳಿರ್ಬೋದು. BDA
BDL ಲೇಔಟ್ ಡೆವಲಪ್ಮೆಂಟ್ ಆಗಿದೆ. ಹಾಗಾಗಿ ನಿಮಗೆ ಈ ಪ್ರೈಸು ಮತ್ತು ಇಲ್ಲಿರೋ ಡೆವಲಪ್ಮೆಂಟು ತುಂಬ ಚೆನ್ನಾಗಿ ಬರ್ತಾ ಇದೆ. ನಿಮಗೆ ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ನಿಮಗೆ ಖಂಡಿತವಾಗ್ಲೂ ರಿಟರ್ನ್ಸ್ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ವೆಸ್ಟ್ಮೆಂಟ್ ನಿಮಗೆ ಬರೀ ಒಂದೇ ವರ್ಷದಲ್ಲಿ ಇಲ್ಲಿ ಡೆವಲಪ್ಮೆಂಟ್ಗಳು ಸಿಕ್ಕಾಪಟ್ಟೆ ಆಗ್ಬೋದು, ರೆಂಟಲ್ ಇನ್ಕಮ್ ಬರ್ಬೋದು. ನೀವು ನಾಳೆ ದಿನ ಸೇಲ್ ಮಾಡ್ತೀರಾ ಅಂದರೂ ಕೂಡ ಈ ಪ್ರಾಪರ್ಟಿ ವರ್ತ್ ಅಂತ ಹೇಳ್ಬೋದು. ಸೊ ಹಾಗಾದರೆ ಬನ್ನಿ ಪಬ್ಲಿಕ್ ಪ್ರಾಪರ್ಟಿ ಸೊಲ್ಯೂಷನ್ಸ್ಗೆ ವಿಸಿಟ್ ಮಾಡಿ, ಕಾಲ್ ಮಾಡಿ ಈ ಪ್ರಾಪರ್ಟಿನ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.